ಪ್ರಜಾಪ್ರಭುತ್ವ ಉಳಿಸಿ ದಿನಾಚರಣೆಯನ್ನು ಇಡೀ ವಿಶ್ವಾದ್ಯಂತ ಆಚರಣೆ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಆಚರಣೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ಅಂದರೆ ಅದರ ಹಿನ್ನೆಲೆ, ಅದಕ್ಕಿರುವ ಶಕ್ತಿ, ಮಹಾತ್ಮ ಗಾಂಧೀಜಿಯವರು ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಗಾಗಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆಸಿದಂಥ ಹೋರಾಟಗಳು, ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ, ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ಎಂತೆಂಥ ಮಹನೀಯರು ಕೊಟ್ಟಂಥ ಪ್ರಜಾಪ್ರಭುತ್ವ ಇವತ್ತು ಎಲ್ಲೋ ದಿಕ್ಕು ತಪ್ಪಿ ಹೋಗ್ತಾ ಇದೆ. ಎಲ್ಲರೂ ಯೋಚನೆ ಮಾಡಬೇಕು. ನಾವು ಪ್ರಾಮಾಣಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳಿ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಖಂಡಿತ ಇಲ್ಲ. ಇವತ್ತು ವಿಶ್ವದಲ್ಲೇ ಇಲ್ಲ. ರಷ್ಯಾದಲ್ಲಿ ಪುಟಿನೋ 25 ವರ್ಷದಿಂದ ಇದ್ದಾರೆ. ಟ್ರಂಪ್ ಹುಚ್ಚುಚ್ಚಾಡ್ತಾನೆ, ಕೊರಿಯಾ ಹುಚ್ಚುಚ್ಚಾಡ್ತಾರೆ. ಈ ದೇಶದ, ಪ್ರಪಂಚದ ಅನೇಕ ಕಡೆ ಪ್ರಜಾಪ್ರಭುತ್ವದ ತಾಯಿ ಬೇರು ಹೋಗ್ತಾ ಇದೆ. ನೇಪಾಳದಲ್ಲಿ ಗಲಾಟೆ ಆಯಿತು, ಬಂಗಾಳದಲ್ಲಿ ಗಲಾಟೆ ಆಯಿತು, ಈಗ ಇಂಗ್ಲೆಂಡಲ್ಲಿ ಗಲಾಟೆ ಶುರು ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಹೋಗಿ ಜಾತಿ ಪ್ರಭುತ್ವ, ಕೇಂದ್ರ ಸರ್ಕಾರ ಈಗ ಜಾತಿಯ ಸಮೀಕ್ಷೆಯನ್ನು ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ಕರ್ನಾಟಕದಲ್ಲಿ ಇವರು ಹೊರಟಿದ್ದಾರೆ. ಕರ್ನಾಟಕ ಭಾಷಾವಾರು ಪ್ರಾಂತ್ಯ, ಭಾಷೆಯ ಹೆಸರಿನಲ್ಲಿ ನಿರ್ಮಾಣದ್ದು ಕರ್ನಾಟಕ. ಇದು ಯಾರಿಗೂ ಅರ್ಥ ಆಗಿಲ್ಲ. ನಿಮಗೆ ಹೇಳೋದಾದರೆ ಈ ಪ್ರಜಾಪ್ರಭುತ್ವ ಅಂದರೆ ಸರ್ವಾಧಿಕಾರ, ಪ್ರಜಾಪ್ರಭುತ್ವ ಅಂದರೆ ವಂಶಾಡಳಿತ. ವಂಶಾಡಳಿತ ಇವತ್ತು ಕರ್ನಾಟಕದಲ್ಲಿ ವಂಶಾಡಳಿತ, ಬಿಹಾರದಲ್ಲಿ ವಂಶಾಡಳಿತ, ತಮಿಳುನಾಡಿನಲ್ಲಿ ವಂಶಾಡಳಿತ, ಜಾರ್ಖಂಡ ವಂಶಾಡಳಿತ. ಕರ್ನಾಟಕದಲ್ಲೂ 4 ಜನ 5 ಜನಕ್ಕೆ ಇಡೀ ರಾಜ್ಯ ಹಂಚಿಕೆ ಆಗಿದೆ. ಮತ್ತು ಇಲ್ಲಿ ಅಪ್ಪ MLA, ಮಗ ಮಂತ್ರಿ, ಸೊಸೆ MP, ಅನೇಕ ಕಡೆ ಅಪ್ಪ ಮಂತ್ರಿ, ಮಗ ಅವರವರೇ. ಇದು ಪ್ರಜಾಪ್ರಭುತ್ವ. ಭ್ರಷ್ಟರಿಗಾಗಿ, ಕೊಲೆಗಡಿಕರಿಗಾಗಿ ಇದು ಪ್ರಜಾಪ್ರಭುತ್ವ ಅಂತ ಕರಿತಾ ಇದ್ದೀವಿ ನಾವು. ಒಳ್ಳೆಯದಲ್ಲ. ಪ್ರಜಾಪ್ರಭುತ್ವ ಅಂದರೆ ಶ್ರೀಮಂತರ ದರ್ಬಾರ್. ಕರ್ನಾಟಕ, ತಮಿಳುನಾಡು, ಬಿಹಾರ, ಆಂಧ್ರ ಇವತ್ತು ಪ್ರಜಾಪ್ರಭುತ್ವ ಅಂತಂದರೆ ನಾವು ವಕೀಲರುಗಳ ಬಗ್ಗೆ ಮಾತನಾಡೋಂಗಿಲ್ಲ, ಕಷ್ಟ. ನ್ಯಾಯಾಲಯದ ಬಗ್ಗೆ ಮಾತನಾಡೋಂಗಿಲ್ಲ, ಕಷ್ಟ. ಮಠಾಧಿಪತಿಗಳಂಗೆ ಮಾತಾಡೋಂಗೆ ಕಷ್ಟ. ಕೆಲವು ಮಂತ್ರಿಗಳ ಬಗ್ಗೆ ನಾವು ಮಾತನಾಡೋಂಗಿಲ್ಲ, ಕಷ್ಟ. ಅಷ್ಟು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೋಗಿದೆ. ಇದು ಎಂಥ ಪ್ರಜಾಪ್ರಭುತ್ವ ಇದು? ಭಯಭೀತಿಯ ವಾತಾವರಣದ ಪ್ರಜತ್ವ. ಸದ್ಗುರುಗಳ ಬಗ್ಗೆ ಮಾತನಾಡೋಂಗಿಲ್ಲ, ಸಿನಿಮಾ ನಟರುಗಳ ಬಗ್ಗೆ ಮಾತನಾಡೋಂಗಿಲ್ಲ, ಅಟ್ಟಹಾಸದ ಮಂತ್ರಿಗಳ ಬಗ್ಗೆ ಮಾತನಾಡೋಂಗಿಲ್ಲ. ಶಾಸನಸಭೆ, ವಿಧಾನ ಪರಿಷತ್ತು ಭ್ರಷ್ಟರ ಕೂಟ ಆಗಿದೆ. ಇದು ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋದಾದರೆ ಬದಲಾವಣೆ ಆಗಬೇಕು, ಪ್ರಾಮಾಣಿಕವಾಗಿ ಬದಲಾವಣೆ ಆಗಬೇಕು. ಮೂಲ